ನಮಸ್ಕಾರ. ದುಡ್ಡಿನ ಕಷ್ಟ ಬಂದರೆ, ಹಣಕಾಸಿನ ಸಮಸ್ಯೆ ಬಂದಾಗ, ಸಾಲಬಾಧೆ ಸಮಸ್ಯೆಗಳು ಬಂದಾಗ, ಕೊಟ್ಟಿರೋ ಹಣ ವಾಪಸ್ ಬರಬೇಕು ಅಂತಂದರೆ ನೀವಿಸ್ಕೊಂಡಿದ್ರೆ ಅವರಿಗೆ ವಾಪಸ್ ಕೊಡಬೇಕು ಅನ್ನೋ ವಿಚಾರದಲ್ಲಿ ಇರ್ಬೋದು. ಒಟ್ಟಾರೆ ಆರ್ಥಿಕ ಸಮಸ್ಯೆ ಬಂದಾಗ, ಟೋಟಲಿ ದುಡ್ಡಿನ ಕಷ್ಟ ಬಂದಾಗ, ನಾನು ಯಾಕೆ ಹೆಚ್ಚಾಗಿ ದುಡ್ಡಿನ ಬಗ್ಗೆ, ಹಣಕಾಸಿನ ಬಗ್ಗೆ, ಸಾಲಬಾಧೆ ಬಗ್ಗೆ, ಕೊಟ್ಟಿರೋ ಹಣ ವಾಪಸ್ ಬರೋ ವಿಚಾರಕ್ಕೆ ವಿಡಿಯೋಗಳು ಹೆಚ್ಚಾಗಿ ಮಾಡ್ತಿರ್ತೀನಂದರೆ, ನೋಡಿ, ಇದು ಕಲಿಯುಗದಲ್ಲಿ ಆರೋಗ್ಯ ಮತ್ತು ದುಡ್ಡು ಇವೆರಡು ನಮ್ಮ ಕಣ್ಣುಗಳಿದ್ದಂಗೆ. ಎಲ್ಲಿವರೆಗೂ ನಮ್ಮ ಹತ್ರ ಆರೋಗ್ಯ, ಎಲ್ಲಿವರೆಗೂ ನಮ್ಮ ಹತ್ರ ದುಡ್ಡು ಇರುತ್ತೋ ಅಲ್ಲಿವರೆಗೂ ಭೂಮಿ ಮೇಲೆ ಆಟ, ಮನೆಯಲ್ಲಿ ಆಟ, ಬೆಲೆ, ಫ್ರೆಂಡ್ಸುಗಳ ಹತ್ರ, ಸಂಬಂಧಿಕರ ಹತ್ರ, ಮನೆ ಒಳಗಡೆ ದುಡ್ಡಿದ್ರೇ ಆಟ ನಡೆಯೋದು. ದುಡ್ಡಿಲ್ಲ ಅಂದರೆ ಆಟ ಬಂದ್, ತಿಳ್ಕೊಂಬಿಡಿ. ಅದಕ್ಕೋಸ್ಕರ ಹೆಚ್ಚಾಗಿ ದುಡ್ಡಿನ ಬಗ್ಗೆನೇ ಹೆಚ್ಚಾಗಿ ವಿಡಿಯೋ ಮಾಡ್ತಿರ್ತೀನಿ. ಸದುಪಯೋಗ ಪಡಿಸ್ಕೊಂಡು ಸುಖವಾಗಿ ಬದುಕಿ. ಏನು ಮಾಡಬೇಕು ಗೊತ್ತಾ? ಹೇಳ್ತೀನಿ. ವಿಡಿಯೋನ ಪೂರ್ತಿ ನೋಡಿ, ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಳಗಡೆ ಐಪ್ ಬಟನ್ ಇರುತ್ತೆ, ಪ್ರೆಸ್ ಮಾಡಿ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಈಗ ದುಡ್ಡಿನ ಕಷ್ಟ ಬಂದಾಗ, ಹಣಕಾಸಿನ ಸಮಸ್ಯೆ ಬಂದಾಗ, ವಿಪರೀತ ಸಾಲದ ಸಮಸ್ಯೆ ಬಂದಾಗ, ಕೊಟ್ಟಿರೋ ಹಣ ವಾಪಸ್ ಬರಬೇಕಂದ್ರೆ ನೀವಿಸ್ಕೊಂಡಿದ್ರೆ ಅವರಿಗೆ ಕೊಡಬೇಕು ಅನ್ನೋ ವಿಚಾರದಲ್ಲಿ, ಅಥವಾ ನೀವು ಯಾರಿಗೋ ಬಂಗಾರ ಕೊಟ್ಬಿಟ್ಟಿರ್ತೀರ, ಇಟ್ಕೊಳ್ಳಿ ಅಂತ. ಅವರು ಬಂಗಾರ ಇಟ್ಕೊಂಡು, ಅಂಥವು ಫೋನ್ ಬರ್ತಾವೆ ನನಗೆ, ಬಂಗಾರಗಳು ಇಸ್ಕೊಂಡು ಈ ಕಡೆ ದುಡ್ಡು ಕೊಟ್ಟಿಲ್ಲ, ಇನ್ನೊಂದು ಮತ್ತೊಂದಿಲ್ಲ, ಮತ್ತು ಕೆಲಸ ಕೊಡಿಸ್ತೀನಿ ಅಂತ, ಉದ್ಯೋಗ ಕೊಡಿಸ್ತೀನಿ ಅಂತ ದುಡ್ಡು ಕೊಟ್ಬಿಟ್ಟು ಈ ಕಡೆ ಕೆಲಸ ಇಲ್ಲ, ಈ ಕಡೆ ದುಡ್ಡು ಇಲ್ಲ, ಈ ರೀತಿ ಮಾಡ್ಕೊಂಬಿಡ್ತೀರ. ಇದಕ್ಕೆಲ್ಲ ಏನು, ಒಂದು ಸ್ವಯಂಕೃತ ನೀವೇ ಕಾರಣಕರ್ತರಾಗ್ತೀರ. ಎರಡನೇದು ಕರ್ಮ, ಮೂರನೇದು ವಿಧಿಯಾಟ, ನಾಲ್ಕನೇದು ನಿಮ್ಮ ಜಾತಕದಲ್ಲಿ ಗ್ರಹಗತಿಗಳು ಸ್ಥಿತಿ ಸರಿ ಇಲ್ಲದಿದ್ದಾಗ, ನೀಚ ಕ್ಷೇತ್ರದಲ್ಲೋ ಈ ಸ್ವಕ್ಷೇತ್ರ ಉಚ್ಚ ಕ್ಷೇತ್ರದಲ್ಲಿ ಇದ್ದು, ಮತ್ತು ಈ ಒಂದು ಗ್ರಹಗಳ ಸ್ಥಿತಿ ಗತಿಗಳು ದಶಾಭುಕ್ತಿಗಳಲ್ಲಿ ಏರುಪೇರು ಉಂಟಾದಾಗ ಮನುಷ್ಯನಿಗೆ ಇವೆಲ್ಲ ಕಟ್ಟಿಟ್ಟ ಬುತ್ತಿ ಆಗಿಬಿಡುತ್ತೆ. ಹಣಕಾಸಿನ ಸಮಸ್ಯೆ ಇದರಿಂದ ಏನಾಗುತ್ತೆ? ಮನೆ ಒಳಗಡೆ ಗಂಡ ಹೆಂಡತಿ ನಡುವೆ ಜಗಳ, ಕಲಹ, ಮನಸ್ತಾಪ, ಭಿನ್ನಾಭಿಪ್ರಾಯ, ಕೋರ್ಟು ಕಚೇರಿ, ಪೊಲೀಸ್ ಸ್ಟೇಷನ್, ಡೈವರ್ಸ್ ವ್ಯಾಜ್ಯಗಳು ಅಲ್ಲಿವರೆಗೂ ಹೊರಟೋಗ್ಬಿಡುತ್ತೆ. ಈ ನೋಡಿ, ಈ ದುಡ್ಡು ಅನ್ನೋದು ಎಲ್ಲ ಸಂಬಂಧನ ಹತ್ರ ಸೇರಿಸುತ್ತೆ. ಅದೇ ದುಡ್ಡು ಇಲ್ಲ ಅಂದರೆ ಎಲ್ಲ ಸಂಬಂಧಗಳು ಜಾಡ್ಸೊಡಿತತೆ. ದುಡ್ಡಿದ್ದಾಗ, ಮನುಷ್ಯರ ಹತ್ರ ದುಡ್ಡಿದ್ದಾಗ ಅದು ವಾತಾವರಣನೇ ಬೇರೆ. ಅದೇ ಮನುಷ್ಯರ ಹತ್ರ ದುಡ್ಡಿಲ್ಲ ಅಂದಾಗ ಅದು ವಾತಾವರಣನೇ ಬೇರೆ. ಅನುಭವಿಸ್ತರಿಗೆ ಮಾತ್ರ ಅದು ಗೊತ್ತಿರುತ್ತೆ. ಸೊ ಇದಕ್ಕೋಸ್ಕರ ಏನು ಮಾಡಬೇಕಪ್ಪ ಅಂತಂದರೆ, ಪ್ರತಿ ಗುರುವಾರ ನೀವು ಗುರುಚರಿತ್ರೆ ಪಾರಾಯಣ ಮಾಡ್ತಾ ಬರಬೇಕು. ಮನೆಯಲ್ಲಿ ಗುರುಚರಿತ್ರೆ ಬುಕ್ ಸಿಗುತ್ತೆ, ತಗೊಳ್ಳಿ. ಗುರುಚರಿತ್ರೆನ ಬುಕ್ ಸಿಗುತ್ತೆ. ಗುರುಚರಿತ್ರೆನ ಗುರುವಾರದ ದಿನ ಬೆಳಿಗ್ಗೆಯನ್ನು ಮಾಡಿ, ಸಾಯಂಕಾಲನ ಮಾಡಿ, ರಾತ್ರಿಗನ್ನ ಪಾರಾಯಣ ಮಾಡಿ. ಸ್ನಾನ ಮಾಡೋದಾದರೆ ಸ್ನಾನ ಮಾಡ್ಕೊಳ್ಳಿ. ಸ್ನಾನ ಮಾಡೋಕ್ಕಾಗಲ್ಲ ಅಂದರೆ ಕೈಕಾಲು ಮುಖ ತೊಳ್ಕೊಳ್ಳಿ, ಮೌತ್ ವಾಶ್ ಮಾಡಿ, ಗುರುಚರಿತ್ರೆ ಪಾರಾಯಣ ಮಾಡ್ತಾ ಹೋಗಬೇಕು. ಯೂಟ್ಯೂಬಲ್ಲಿ ಹಾಕೊಂಡು ಕೇಳೋದಲ್ಲ, ಅದನ್ನು ಓದ್ತಾ ಹೋಗಬೇಕು, ಪಾರಾಯಣ ಮಾಡ್ತಾ ಹೋಗಬೇಕು. ಎಷ್ಟು ವಾರ ಮಾಡಬೇಕು, ಎಷ್ಟು ತಿಂಗಳು ಮಾಡಬೇಕು ಅಂತ ಕೇಳೋಕ್ಕೆ ಹೋಗ್ಬೇಡಿ. ಕಂಟಿನ್ಯೂಯಸ್ ಪ್ರೊಸೆಸ್ ವಾರಕ್ಕೊಮ್ಮೆ ಮಾಡ್ತಾ ಹೋಗಿ. ಖಂಡಿತವಾಗ್ಲೂ ದುಡ್ಡಿನ ಕಷ್ಟ ಬಂದಾಗ, ಹಣಕಾಸಿನ ಕಷ್ಟ ಬಂದಾಗ, ಸಾಲಬಾಧೆ ಸಮಸ್ಯೆ ಬಂದಾಗ, ಕೊಟ್ಟಿರೋ ಹಣ ವಾಪಸ್ ಬರಬೇಕಂದ್ರೆ ನೀವಿಸ್ಕೊಂಡಿದ್ರೆ ಅವ್ರಿಗೆ ಕೊಡಬೇಕು ಅಂತಂದರೆ ಇದನ್ನು ಗುರುವಾರ ಕರೆಕ್ಟಾಗಿ ಗುರುಚರಿತ್ರೆ ಪಾರಾಯಣ ಮಾಡ್ತಾ ಬರಲೇಬೇಕು. ಈಗ ನೋಡಿ, ಜ್ಯೋತಿಷಿಗಳಾಗಿ ನಾವು ಇನ್ನೇನು ಹೇಳೋಕ್ಕೆ ಸಾಧ್ಯ? ಒಂದು, ಮಂತ್ರ ಪಠಣೆ ಮಾಡಿ ಅಂತೀವಿ. ಎರಡನೇದು, ದಾನ ಧರ್ಮಗಳು ಮಾಡ್ಕೊಳ್ಳಿ. ಮೂರನೇದು,
ದೇವಸ್ಥಾನಕ್ಕೆ ಹೋಗಿ ಮಂತ್ರ ಪಠಣೆ ಮಾಡಿ ದಾನ ಧರ್ಮ ಮಾಡಿ ದೇವಸ್ಥಾನಕ್ಕೆ ಹೋಗಿ. ಇಷ್ಟೇ, ಇದನ್ನು ಬಿಟ್ಟು ಬೇರೆ ಇನ್ನೇನು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಇನ್ನು ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಕೃಷಿ ಮಾಡೋದು ಮಾಡಲೇಬೇಕು. ಕಾಮನ್ ಸೆನ್ಸ್ ಇಟ್ಕೊಳ್ಳಿ, ಸಿಕ್ಸ್ತ್ ಸೆನ್ಸ್ ಆಪ್ರೇಟ್ ಮಾಡಿ, ಲೈಫ್ ಸ್ಟೈಲ್ನ ಬದಲಾವಣೆ ಮಾಡ್ಕೊಳ್ಳಿ. ನಿಮ್ಮ ಉದ್ಯೋಗದ ಆಯ್ಕೆ ಸರಿ ಇರಲಿ, ನಿಮ್ಮ ವ್ಯಾಪಾರದ ಆಯ್ಕೆಗಳು ಸರಿ ಇರಲಿ, ನಿಮ್ಮ ಕೃಷಿ ವ್ಯವಸಾಯದ ಆಯ್ಕೆಗಳು ಸರಿ ಇರಲಿ. ನಿಮ್ಮ ಶ್ರೀಮಂತರಾಗಬೇಕಂದ್ರೆ ನಿಮಗೆ ನೀವೇ ಶ್ರೀಮಂತರಾಗಬೇಕು, ಯಾರು ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡಲ್ಲ. ಅರ್ಥ ಮಾಡ್ಕೊಳ್ಳಿ. ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಕೃಷಿ ಮಾಡೋದು ಮಾಡಲೇಬೇಕು. ಒಂದು ಮಂತ್ರ ಹೇಳ್ಕೊಬೇಕು, ದಾನ ಧರ್ಮಗಳು ಮಾಡ್ತಾನೇ ಬರಬೇಕು. ಕಂಪಲ್ಸರಿ ಮನುಷ್ಯ ದಾನ ಧರ್ಮ ಅಂತೂ ಮಾಡಲೇಬೇಕು. ತಿಂಗಳ ಕಂಪಲ್ಸರಿ ಮಾಡ್ತಾ ಬರಬೇಕು. ಪ್ರಾಣಿ ಪಶು ಪಕ್ಷಿಗಳಿಗೆ, ಬಡವರಿಗೆ, ಅನಾಥಾಶ್ರಮಕ್ಕೆ, ಅಂಧರಿಗೆ, ಗುರುಗಳಿಗೆ, ಜ್ಯೋತಿಷಿಗಳಿಗೆ, ಬಡವರಿಗೆ, ಅನಾಥಾಶ್ರಮದಲ್ಲಿ ವೃದ್ಧರಿಗೆ, ರೋಗಿಗಳಿಗೆ ಮಾಡ್ತಾ ಬರಬೇಕು. ಅದನ್ನೆಲ್ಲ ಕಂಪಲ್ಸರಿ ರೂಢಿಯಲ್ಲಿ ಇಟ್ಕೊಬೇಕು. ಮನುಷ್ಯ ಯಾರಿಗೆ ಅವಶ್ಯಕತೆ ಇರುತ್ತೋ ಅವ್ರು ಮಾಡ್ತಾ ಬರಬೇಕು ದಾನ ಧರ್ಮ. ಅರ್ಥ ಮಾಡ್ಕೊಳ್ಳಿ. ಇದನ್ನು ಗುರುಚರಿತ್ರೆ ಗುರುವಾರದ ದಿನ ಕಂಪಲ್ಸರಿ ನೀವು ಪಾರಾಯಣ ಮಾಡ್ತಾ ಬನ್ನಿ. ಖಂಡಿತವಾಗ್ಲೂ ಒಳ್ಳೆಯದು ಆಗೇ ಆಗುತ್ತೆ. ನಮಸ್ಕಾರ.